ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರೈತರ ಜಮೀನಿನಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳನ್ನು ಸುಟ್ಟ ತಕ್ಷಣ ಹೊಸ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು ಗೋದಾಮಿನಲ್ಲಿ ಸ್ಟಾಕ್ ಇದ್ರೂ ಕೂಡ ವಿತರಣೆ ಮಾಡುವಲ್ಲಿ ವಿಳಂಬ ಮಾಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಿ ರೈತರಿಗೆ ಅನುಕೂಲ ಮಾಡಿಕೊಡುವಂತೆ ಆಗ್ರಹಿಸಿ ಅಖಿಲ ಭಾರತೀಯ ಕೂಲಿ ಸಮಾಜ ಮತ್ತು ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ದಾಳ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ವಿಭಾಗದ ಡಿಸ್ಕಾಂ ಅಧಿಕಾರಿಗಳ ಕಳ್ಳಾಟದಿಂದ ರೈತರು ಮತ್ತು ವಿದ್ಯಾರ್ಥಿಗಳ ಪರೀಕ್ಷೆ ಇರೋದ್ರಿಂದ ಬೇಸಿಗೆ ಪ್ರಾರಂಭ ಆಗಿರುವುದರಿಂದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಸುಟ್ಟು 24 ತಾಸುಗಳಲ್ಲಿ ಬೇರೆ ಟಿಸಿ ಅಳವಡಿಕೆ ಮಾಡಬೇಕೆಂಬ ಸರ್ಕಾರದ ನಿಯಮವಿದೆ. ಆದರೆ ಸರ್ಕಾರದ ನಿಯಮ ಗಾಳಿಗೆ ತೂರಿ ಸುರಪುರ ವಿಭಾಗ ವ್ಯಾಪ್ತಿಯ ಜೆಸ್ಕಾಂ ಅಧಿಕಾರಿಗಳು ತೀರಾ ನಿರ್ಲಕ್ಷ್ಯದಿಂದ ಕರ್ತವ್ಯ ನಿರ್ವಹಿಸುತ್ತಾ ಇದ್ದಾರೆ. ಸುರಪುರ ಇಇ ರಾಜಶೇಖರ್ ಶಹಾಪುರ್, ಎಇಇ ಮರಿಪ ದೂರನಹಳ್ಳಿ ಜೆಗಿ ರಾಜ್ಕುಮಾರ್ ಇವರು ರೈತರ ಮನವಿಗೆ ಸ್ಪಂದಿಸದೆ ದಲ್ಲಾಳಿಗಳ ಕೈಗೊಂಡಿಯಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಇವರು ಕರ್ತವ್ಯ ನಿರ್ವಹಿಸುವ ಸ್ಥಳದಲ್ಲಿ ವಾಸವಿರುವುದಿಲ್ಲ. ಸುಮಾರು 100 ಕಿಲೋಮೀಟರ್ ಕಲಬುರಗಿಯಿಂದ ಓಡಾಟ ಮಾಡ್ತಾ ಇರುವುದರಿಂದ ಕೆಳಮಟ್ಟದ ಅಧಿಕಾರಿಗಳಿಗೆ ಭಯ ಇಲ್ಲದಂತಾಗಿದ್ದು ರೈತರ ಗೋಳು ಕೇಳದಂತಾಗಿದೆ ಮತ್ತು ನಿಜವಾದ ಲೈನ್ಮ್ಯಾನ್ಗಳು ಕೆಲಸ ನಿರ್ವಹಿಸದೆ ಹೊರಗಿನ ವ್ಯಕ್ತಿಗಳನ್ನ ಕೆಲಸಕ್ಕೆ ಇಟ್ಕೊಂಡು ಅವರಿಂದ ಕೆಲಸ ಮಾಡಿಕೊಂಡು ಅವರಿಗೆ ಸಂಬಳ ಕೊಡದೆ ರೈತರಿಂದ ವಸೂಲಿ ಮಾಡುವ ಕಾಯಕದಲ್ಲಿ ತೊಡಗಿದ್ದಾರೆ. ಇವರಿಗೆ ಏನಾದರೂ ಅನಾಹುತವಾದರೆ ಇದಕ್ಕೆ ಯಾರು ಜವಾಬ್ದಾರರು? ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಂಡು ತಕ್ಷಣದಿಂದಲೇ ಸ್ಥಳದಿಂದಲೇ ವರ್ಗಾವಣೆ ಮಾಡಿ ರೈತರಿಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು. ಸದರಿ ಇಲಾಖೆಯಲ್ಲಿ ಟಿಸಿಗಳು ಗೋದಾಮಿನಲ್ಲಿ ಸ್ಟಾಕ್ ಇದ್ರೂ ಕೂಡ ಉದಾಹರಣೆಗೆ ಕರಡಗಿ ಮತ್ತು ಚಟ್ನಳ್ಳಿ ಗ್ರಾಮದ ಟಿಸಿ ಕೊಡದೆ ಸತಾಯಿಸಿದೆ. ಈಗ ಬೇಸಿಗೆ ಮತ್ತು ಪರೀಕ್ಷೆಯ ಸಮಯದಲ್ಲಿ ಇಡೀ ಊರು ಕತ್ತಲಲ್ಲಿ ಇದ್ರೂ ಕೂಡ ಗಮನಿಸದೆ ಎಸಿ ರೂಮ್ನಲ್ಲಿ ಕುಳಿತು ಕಾಲಹರಣ ಮಾಡಿದವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಸುಟ್ಟಿರುವ ಟ್ರಾನ್ಸ್ಫಾರ್ಮರ್ ಅಳವಡಿಕೆ ಮಾಡಬೇಕು. ಅಂದ್ರೆ ರೈತರಿಗೆ ಬಾಡಿಗೆ ಗಾಡಿ ಮತ್ತು ಚೈನ್ ಕೂಲಿ ತೆಗೆದುಕೊಂಡು ಬರುವಂತೆ ಹೇಳಿ ಕಳ್ಳಾಟ ಆಡ್ತಾ ಇದ್ದಾರೆ. ಇಂದು ಮತ್ತು ನಾಳೆ ಅಥವಾ ರೈತರನ್ನ ಸತಾಯಿಸ್ತಾ ಇದ್ದಾರೆ. ಜೊತೆಗೆ ರೈತರು ದೂರವಾಣಿ ಸಂಪರ್ಕ ಮಾಡಿದಾಗ ಒಬ್ಬರ ಮೇಲೊಬ್ಬರ ಹಾಕಿ ಜಾರಿಕೊಳ್ಳುವ ಮೂಲಕ ಕಾಲಹರಣ ಮಾಡ್ತಾ ಇದ್ದಾರೆ. ಇದಕ್ಕೆ ಅವಕಾಶ ನೀಡಿದ ಇಂತಹ ತುಲಾಂಗ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇದಕ್ಕೂ ಮೇಲಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭವಾಗಲಿದೆ. ಬೇಸಿಗೆ ಸಮಯದಲ್ಲಿ ನೀರಿನ ಅಭಾವ ಸೃಷ್ಟಿ ಸಾಧ್ಯತೆ ಇದೆ. ಅದರಲ್ಲಿಯೂ ಸೊಳ್ಳೆಗಳ ಕಾಟದಿಂದ ಕರೆಂಟ್ ಇಲ್ಲದೆ ಜನ ಜಾನುವಾರುಗಳು ಪರದಾಡ್ತಾ ಇದ್ದು ಅಧಿಕಾರಿಗಳು ಎಸಿ ರೂಮ್ನಲ್ಲಿ ಗಾಢ ನಿದ್ರೆಗೆ ಜಾರಿದ ಲಕ್ಷಣ ಗೋಚರಿಸ್ತಾ ಇದೆ. ಮಾನ್ಯರಾದ ತಾವು ಈ ಮೇಲಿನ ಅಧಿಕಾರಿಗಳ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಂಡು ರೈತರು ಹಾಗೂ ಸಾರ್ವಜನಿಕರಿಗೆ ವಿದ್ಯುತ್ ಸಮಸ್ಯೆಯಿಂದ ಮುಕ್ತಿ ಕೊಡಿಸಬೇಕು ಅಂತ ಆಗ್ರಹಿಸಲಾಗಿದೆ. ಮಾಡೋ ಜರತ್ರ ಯಾದಗಿರಿ ಇದ್ದಾಗನೇ ಬಂದಿದ್ದಾಗೂ ಇಷ್ಟು ತೊಂದರೆ ಆದ್ರೂ ನೋಡಿಲ್ಲ. ನಾನು ಟಿ.ಸಿ 15 ದಿವಸಲಿಂತ ಬಜ್ಜಾಡಿದ್ದಾರೆ. ಎಲ್ಲಿದೆ 15 ದಿವಸದಿಂದ ಫೋನ್ ಮಾಡಿದ್ರೆ ಅದಿಲ್ಲ. ಟಿ.ಸಿ ಇದ್ದಿಲ್ಲ ಅದ್ರಲ್ಲ ಎಕ್ಸಾಮ್ ಇದ್ರೆ ಕತ್ತಲಾಗ ಮನೆ ನೋಡ್ಬೇಕು. 6 ಟಿ 1 ಅವರ್ ಅರ್ಧ ಗಂಟೆ ಸುದ್ದಿ ಸಿಗೋ ಅವರೆಲ್ಲರೂ ಫೋನ್ ತೊಗೊಂಡು ಟಿ.ಸಿ ಮೇಡಮ್ ತೊಗೊಂಡಿಲ್ಲ ಅಂತ ಅವಾಗ ಟಿ.ಸಿ ಕೊಟ್ಟರು. ಟಿ.ಸಿ ಕೊಡ್ಸಕ್ಕೆ ಹೋದಾಗತ್ತಿಗೆ ಜೈ ಇರ್ಬೇಕಾಗಿ ಜೈ ಸ್ಥಳಕ್ಕೆ ಬಂದಿಲ್ಲ. ಎಡಬ್ಲಿಗೆ ಗೊತ್ತಿಲ್ಲ. ಅದನ್ನ ನಾನು ಫೋನ್ ಮಾಡಿದ್ದೀನಿ. ಜೈಗೆ ಮಾತಾಡೀನಿ, ಎಡಬ್ಲಿಗೆ ಮಾತಾಡೀನಿ, ಈಗ ಮಾತಾಡೀನಿ. ಒಬ್ರಿಗೊಬ್ರಿಗೆ ಕೇಳಿದ್ರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ನನಗೆ. ನಾನೇ ಸಂಪರ್ಕ ಇದ್ದೀನಿ, ನಾನೇ ಮಾಹಿತಿ ಕೊಟ್ಟಿನಿ, ನನಗೆ ಇಲ್ಲ ಅಂತ. ಒಂದು ಎರಡನೇದು ಏನದಂದ್ರೆ ಅವ್ರಿಗೆ ಒಬ್ರಿಗೊಬ್ರು ಸಂಪರ್ಕ ಇಲ್ಲ. ಕೂಡ ಸ್ಟೋರ್ನಲ್ಲಿ ಟಿ.ಸಿ ಇದ್ದಾವೆ 25, 63, 100 ಟಿ.ಸಿ ಸ್ಟೋರ್ನಲ್ಲಿ ಇದ್ದರೂ ಕೂಡ ನಮ್ಮಲ್ಲಿ ವಿಭಾಗ ಮಾಡಿದ್ರೆ 2 ಡಿವಿಷನ್ ಮಾಡಿದ್ರೆ ಅಲ್ಲಿ ಸುರ್ಪುರ ಮಾಡಿಸ್ಬೇಕು ಸರ್. ಇದು ಅವ್ರನ್ನ ಅಲ್ಲಿಂದ ಎತ್ತಾಗಡೆ ಆಗಬೇಕು ಸರ್. ಅದು ಏನು ಕ್ರಮ ಕೈಗೊಂಡು ನಾನು ನಿಮ್ಮ ಜೊತೆಗೆ ಇರ್ತೀವಿ. ಕಾನೂನು ಬಿಟ್ಟು ಹೋಗಲ್ಲ ಸರ್. ಸುಸುಳಿ ಈ ಸಂದರ್ಭದಲ್ಲಿ ಭೀಮರಾಯ್, ಸುರೇಶ್, ನಿಂಗಪ್ಪ, ಸಿದ್ದಪ್ಪ, ಚಂದ್ರೆಡ್ಡಿ, ದುರ್ಗಪ್ಪ, ಮಲ್ಲಪ್ಪ, ಸಿದ್ದಪ್ಪ, ಶಿವರಾಜ್, ಅನಿಲ್ ಬಾಗಣ್ಣ, ಸಣ್ಣ ಮುನಿಯಪ್ಪ, ಸಿದ್ದಣ್ಣ, ಮಾಳಪ್ಪ, ದೌಲಾಸ, ನಿಂಗಪ್ಪ, ಭೀಮಾಶಂಕರ್, ಹನುಮಂತ, ತಾಯಪ್ಪ, ಮರಗಪ್ಪ, ಮೋನಪ್ಪ, ಮಹೇಶ್, ಭೀಮಪ್ಪ, ಭೀಮರಾಯ್, ಸುರೇಶ್, ನಿಂಗಪ್ಪ, ಸಿದ್ದಪ್ಪ, ಚಂದ್ರೆಡ್ಡಿ, ದುರ್ಗಪ್ಪ, ಮಲ್ಲಪ್ಪ, ಸಿದ್ದಪ್ಪ, ಶಿವರಾಜ್, ಅನಿಲ್ ಬಾಗಣ್ಣ, ಸಣ್ಣ ಮುನಿಯಪ್ಪ, ಸಿದ್ದಣ್ಣ, ಮಾಳಪ್ಪ, ದೌಲಸ, ಭೀಮಪ್ಪ, ಭೀಮಶಂಕರಪ್ಪ, ಶೇಖರಪ್ಪ, ಆಂಜನೇಯ, ಸುಬ್ಬಣ್ಣ, ಹನುಮಂತ, ತಾಯಪ್ಪ, ಮರಗಪ್ಪ, ಮೋನಪ್ಪ, ಮಹೇಶ್, ಭೀಮಪ್ಪ, ಹಂಜರ್ ಶೇಖ್ ಪಟೇಲ್ ಸೇರಿ ಅನೇಕರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.